ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಆಲೂಗಡ್ಡೆ ಚೀಸ್ ಬೈಟ್ಸ್ ಮಾಡ್ತಾ ಇದ್ದಾನೆ. ಪೊಟ್ಯಾಟೊ ಚೀಸ್ ಬೈಟ್ಸ್ ಅಂತ. ಅದಕ್ಕೆ ಬೇಕಿರುವ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಬರೋಣ. 4 ಆಲೂಗಡ್ಡೆ, ಚೀಸ್, ಉಪ್ಪು, ಒರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಕಾರ್ನ್ಫ್ಲೋರ್, ಮೈದಾ, ಎಣ್ಣೆ, ಬ್ರೆಡ್ ಕ್ರಮ್ಸ್ ಅಥವಾ ಟೋಸ್ಟ್. ಇವಾಗ ನೆಕ್ಸ್ಟ್ ಅದರ ಪ್ರೊಸೀಜರ್ ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಫುಲ್ ವಾಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಶೇರ್ ಮಾಡಿ, ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪೊಟ್ಯಾಟೋನ ಬೇಯಿಸ್ಕೊಂಡು ಇಟ್ಕೊಂಡಿದ್ದಾನೆ. 4 ಪೊಟ್ಯಾಟೊ. ಇದನ್ನು ಸಿಪ್ಪೆ ತೆಕ್ಕೊಳ್ಳೋಣ. ಈಗ ರಪ್ಪನೆ ಸಿಪ್ಪೆ ತಕ್ಕೊಳ್ವಾ. ಆಯಿತು, 1 ಪೊಟ್ಯಾಟೊ ಆಯಿತು. ಸೆಕೆಂಡ್ ಪೊಟ್ಯಾಟೊ, ಇದಕ್ಕೆ 5 ವಿಸಿಲ್ಸ್ ಇಟ್ಟಿದೆ. ಉಪ್ಪು ಎಲ್ಲ ಹಾಕಿಲ್ಲ, ಆಮೇಲೆ ಹಾಕ್ಕೊಳ್ವಾ ಅಂತ ಹಾಗೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ಕುಕ್ಕರಲ್ಲಿ 5 ವಿಸಿಲ್ಸ್ ಇಟ್ಟಿದೆ. ಸೊ ತುಂಬಾ ಬೇಯಿಸಿದರೆ ಈ ಥರ ಈಸಿಲಿ ಬಂದುಬಿಡುತ್ತೆ ಸಿಪ್ಪೆ. Okay, 3 potatoes. Now 4th one. ಇವಾಗ 4 ಪೊಟ್ಯಾಟೋಸ್ ರೆಡಿ ಆಗಿದೆ. ಹಿಂಗೆ ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಈ ಥರ ಇದು ಬೇಯಿಸಿಟ್ಕೊಂಡು ಒಂದು ಅರ್ಧ ಗಂಟೆ ಆದರೆ ಸಾಕು. ಅದು ಚಪ್ಪೆ ಆಗಿಬಿಡುತ್ತೆ, ಅಂದರೆ ತಣ್ಣಗಾಗಿಬಿಡುತ್ತೆ. ಇವಾಗ ಲೈಟಾಗಿ ಬಿಸಿ ಇದೆ ಅಷ್ಟೇ. ಇಲ್ಲಾದರೆ ನಿಮ್ಮ ಹತ್ರ ಮ್ಯಾಶರ್ ಇರುತ್ತಲ್ಲ, ಪೊಟ್ಯಾಟೊ ಮ್ಯಾಶರ್, ಅದನ್ನು ಯೂಸ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೋಬೋದು. ಈ ಥರದ್ದು ಒಂದು ಈ ಥರದ್ದು ಬರುತ್ತೆ. ಅದರಲ್ಲಿ ಮ್ಯಾಶ್ ಮಾಡಿ ಇಟ್ಕೋಬೋದು. ನನಗೆ ಕೈಯಲ್ಲಿ ಬೇಗ ಆಗುತ್ತೆ ಅಂತ, ಇದು ಗ್ಲಾಸ್ ಅಲ್ವಾ, ಸೊ ಹಂಗಾಗಿ ಕೈಯಲ್ಲೇ ಮಾಡಿಕೊಂಡೆ. ಸರಿಯಾಗಿ ಒಂದು ಗಂಟು ಉಡಿಬಾರ್ದು, ಹಂಗೆ ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಎಷ್ಟೇ ಇರೋದು, ಜಾಸ್ತಿ ಬೇಕಿದ್ರೆ ಹಾಕೋಬೋದು. ಆಮೇಲೆ ಈ ಚಿಲ್ಲಿ ಫ್ಲೇಕ್ಸ್ ಅಂತ ಬರುತ್ತಲ್ಲ, ಇದು ನಿಮಗೆ ಪಿಜ್ಜಾದಲ್ಲಿ ಸಿಗುತ್ತೆ, ಇಲ್ಲಾಂದರೆ ನೀವೇ ಮಾಡ್ಕೋಬೋದು. ಎಸ್ ಬೇಬಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೆ. ಇದು ಸಹ ಪಿಜ್ಜಾದಲ್ಲಿ ಬಂದಿರೋದು. ಒರಿಗ್ಯಾನೋ ಅಂತ ಸ್ಪೈಸ್ ಮಿಕ್ಸ್. ಪಿಜ್ಜಾ ತಂದಿಲ್ಲ ಮಗ, ತಂದಿತ್ತಲ್ಲ ನಾವು, ಅದ್ರದ್ದು. ಒರಿಗ್ಯಾನೋ ಹಾಕೊಂಡೆ. ಆಮೇಲೆ ಚೀಸ್ ಹಾಕೊಳ್ಳುವ. ಶೋ ಇವಾಗ ಚೀಸ್ ಹಾಕೊತಾ ಇದ್ದಾನೆ. ಇದು ನಂದು ಸ್ಲೈಸ್ ಚೀಸ್. ನಿಮ್ಮ ಹತ್ರ ಅದು ಮೊಜರೆಲ್ಲಾ ಚೀಸ್ ಎಲ್ಲ ಬರುತ್ತಲ್ಲ, ಅದಿದ್ರೆ ಹಾಕೋಬೋದು. ನನ್ನ ಹತ್ರ ಸ್ಲೈಸ್ ಇದೆ, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಸೊ ಹಂಗೆ ಮಾಡ್ತಾ ಇದ್ದಾನೆ. ಯಾವುದಕ್ಕಾದ್ರೂ ರೆಡಿ ಇರಬೇಕು. ಓಕೆ, ಇದು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ.
ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಇವಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಇವಾಗ ಈ ಮಿಕ್ಸ್ಚರ್ನ ಹೀಗೆ ಕೈಯಲ್ಲಿ ತೆಗೆದಿಟ್ಕೊಳ್ಳಿ. ತೆಗೆದಿಟ್ಕೊಂಡು ಹೀಗೆ ಉಂಡೆ ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಈ ಥರ ಹಿಂಗೆ ಹಚ್ಕೊಂಡು ಹಿಂಗೆ ಮಾಡಿಬಿಟ್ಟು ಈ ಥರ ಶೇಪ್ ಕೊಡಿ ಅದಕ್ಕೆ. ಅಂದರೆ ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಮಾಡ್ಕೋಬೋದು. ನಾನು ಟ್ರಯಾಂಗಲ್ ಶೇಪ್ ಮಾಡ್ತಾ ಇದ್ದೇನೆ, ಸೊ ಅದಕ್ಕೆ ತಕ್ಕನಾಗೆ ಮಾಡ್ಕೋಬೇಕು. ಓಕೆ, ಫೈನ್. ಇಲ್ಲೂ ಕರೆಕ್ಟ್ ಆಯಿತು, ಇಲ್ಲೂ ಕರೆಕ್ಟ್ ಆಯಿತು ಒಂದು ಮಟ್ಟಿಗೆ. ಓಕೆ, ಇವಾಗ ಇದನ್ನು ಹಿಂಗೆ ಕಟ್ ಮಾಡ್ಕೊಳ್ಳೋಣ. ಶೇಪ್ ಮಾಡಿ ಇಟ್ಟಿದ್ದೆ ನೋಡಿ, ರೆಡಿಯಾಗಿದೆ ನಂದು ಶೇಪಿಂಗ್. ಇನ್ನು ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡುವ. ಟೋಸ್ಟ್ ಇದ್ದರೆ ಅದನ್ನು ಹಿಂಗೆ ತಗೊಂಡು ಪುಡಿ ಮಾಡ್ಕೊಳ್ಳಿ. ಬ್ರೆಡ್ ಕ್ರಮ್ಸ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲ, ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಕ್ರಷ್ ಮಾಡ್ಕೋಬೇಕು. ಇದಕ್ಕೆ ಪುಡಿ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಮೈದಾ ಹಿಟ್ಟು ಹಾಕೋಬೇಕು. ಇದನ್ನು ಡಿಪ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಕಾರ್ನ್ಫ್ಲೋರ್ ಇದು ಅಷ್ಟು ಸಾಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ಬೇಕಿದ್ರೆ ಬ್ಲ್ಯಾಕ್ ಪೆಪ್ಪರ್ ಇರುತ್ತಲ್ಲ, ಅದು ಸ್ವಲ್ಪ ಹಾಕೋಬೋದು ಖಾರಕ್ಕೆ ತಕ್ಕಂತೆ. ಬಟ್ ನಾನು ಯೂಸ್ ಮಾಡ್ತಾಯಿಲ್ಲ, ನನ್ನ ಪಾಪುಗೆ ಖಾರ ಆಗಲ್ಲ, ಹಾಗಾಗಿ ಯೂಸ್ ಮಾಡ್ತಾಯಿಲ್ಲ. ಇವಾಗ ಇದಕ್ಕೆ ತಕ್ಕಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ಮಾತ್ರ ಆಮೇಲೆ ಹಾಕೋಬೋದು. ಹಾಕೊಂಡು ನೋಡಬೇಕು ಎಷ್ಟಂತ, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಫ್ರೆಶ್ ಎಣ್ಣೆ ಇದು ಸಫೋಲಾ ಯೂಸ್ ಮಾಡ್ತಾ ಇದ್ದಾರೆ ಎಣ್ಣೆ. ಸೊ ಇವಾಗ ಎಣ್ಣೆ ಕಾಯ್ತಾ ಇದೆ, ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಹಿಂಗೆ ತಗೊಂಡು ಮಿಕ್ಸ್ ಮಾಡಿ
ಇಟ್ಕೊಂಡು ಇಲ್ಲಿ ಬ್ರೆಡ್ ಕ್ರಮ್ಸ್ ಮೇಲೆ ಹಿಂಗೆ ಡಿಪ್ ಮಾಡ್ಕೊಳ್ಳಿ. ಇಷ್ಟೇ, ಎಣ್ಣೆಲಿ ಬಿಟ್ಬಿಡೋದು. ಒಂದು ಸೈಡ್ ಕಾದ್ಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳಿ. ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಸಾಕು ಬೇಯಿದ್ದು. ಇವಾಗ ಮತ್ತೆ ಸೇಮ್ ಪ್ರೋಸೆಸ್ ಮಾಡಬೇಕು, ಮೊದಲಿನ ಥರನೇ. ಮತ್ತೆ ಹಂಗೆ ಸೇಮ್ ಪ್ರೋಸೆಸ್. ಇದ್ದಿದ್ದನ್ನು ಕ್ರಮ್ಸನ್ನು ಒಟ್ಟು ಮಾಡ್ಕೊಳ್ಳಿ. ನನ್ನ ಹತ್ರ 3 ಇದು ಉಳಿದಿದೆ. ಇದನ್ನು ಬೇಗ ಬೇಗ ಮಾಡ್ಕೊಳ್ತೇನೆ. ಇಷ್ಟೇ ಈಸಿ. ಮಕ್ಕಳಿಗೆ ಸಂಜೆ ಟೈಮಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಈಗ ಹೆಂಗಿಲ್ಲ, ಇದು ಮನೇಲೇ ಇರ್ತಾರಲ್ವ, ಸ್ಕೂಲೆಲ್ಲ ಆನ್ಲೈನ್ ಕ್ಲಾಸ್ ಆಗಿ, ಹಾಗಾಗಿ ಅವರಿಗೆ ತುಂಬ ಹಸಿವಾಗ್ತಾ ಇರುತ್ತೆ ಈ ಟೈಮಲ್ಲಿ ಮನೇಲಿದ್ದಾಗ. ಸೊ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಏನು ಸ್ಟಾಪ್ ಆಯಿತು? ಈಗ ಪ್ಲೇಟಿಂಗ್ ಮಾಡಿ ತೋರಿಸ್ತೇನೆ.